ಇವತ್ತು ನಾವು ಬೆಂಗಳೂರು ಉತ್ತರದ GKVK ಕ್ಯಾಂಪಸ್ಸಲ್ಲಿದ್ದೀವಿ. ಇಲ್ಲಿ ಸುಮಾರು ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸು ಬಂದು ಹೋರಾಟ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಸಿಗಬೇಕು, ನಮಗೆ ಪ್ರೈವೇಟೈಸೇಷನ್ ಆಗಬಾರ್ದು, ಯಾರೇನು ಓದಿರ್ತಾರೋ ಅದ್ರ ತಕ್ಕನಂಗೆ ಅವ್ರಿಗೆ ಕೆಲಸ ಸಿಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು 25 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಮ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಯಾಕೆ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ? ಇವಾಗ ನೀವೇನಾದರೂ ಪ್ರೈವೇಟೈಸೇಷನ್ ಮಾಡ್ತೀರಾ ಅಂದರೆ ಯಾಕೆ ಓದಿರೋರಿಗೆ ಏನಾಗಬೇಕು ಅನ್ನೋದು ಅವ್ರ ಪ್ರಶ್ನೆ. ಸರ್ ನಮಸ್ತೆ. ನಾವು ಇವಾಗ ಸತತ 20 ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇವಾಗ ನಾವು GKVKಯಿಂದ ಪ್ರತಿಯೊಂದು ಇದೊಂದೇ ಅಲ್ಲ, ಕರ್ನಾಟಕದಿಂದ ಸ್ಟ್ರೈಕ್ ಮಾಡ್ತೀವಿ. ಪ್ರತಿಯೊಂದು ರಾಯಚೂರು ಕಾಲೇಜ್ ಆಗಲಿ, ಮಂಡ್ಯ ಕಾಲೇಜ್ ಆಗಲಿ, ಧಾರವಾಡ ಕಾಲೇಜ್ ಆಗಲಿ, ಪ್ರತಿಯೊಂದು ಕಾಲೇಜನ್ನ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಬಟ್ ಇವಾಗ ನಮಗೇನಂದರೆ ರೈಟೆ ಕಾಲೇಜು 85% ಆ್ಯಡ್ ಮಾಡಿದ್ದಾರೆ. ಹಾಗೆ BE ಬಯೋಟೆಕ್ನಾಲಜಿ ಕೂಡ 50% ಅಗ್ರಿಕಲ್ಚರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಬಿಟ್ಟಿದ್ದಾರೆ. ಸೊ ಅವರಿಗೆ ಪ್ರೈವೇಟ್ ಕಾಲೇಜ್ ಕೂಡ ಆ್ಯಡ್ ಮಾಡಿದ್ದಾರೆ. ಅವರು ICAR ಅಕ್ರಿಡಿಟೇಷನ್ ಮಾನ್ಯತೆ ಪಡೆದಿಲ್ಲ, ಆ ಕಾಲೇಜ್ ಕೂಡ ಆ್ಯಡ್ ಮಾಡಿದ್ದಾರೆ. ಹೆಂಗಂದರೆ ಇವಾಗ ಲೈಕ್ ಅವರಿಗೆ ICAR ಅಕ್ರಿಡಿಟೇಷನ್ ಆಗದೇ ಇದ್ದರೆ ಯಾವುದೇ ಕಾಲೇಜಲ್ಲಿ ಬಿಡಬಾರ್ದು, ಅಗ್ರಿಕಲ್ಚರ್ ಆಫೀಸರ್ ಆಗಲಿ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಬಿಡಬಾರ್ದು. ಬಟ್ ಸರ್ಕಾರ ಇವಾಗ ಪ್ರೆಸೆಂಟ್ ಸರ್ಕಾರ 10 ವರ್ಷದಿಂದ ಈ ನೇಮಕಾತಿ ನಡೆದಿಲ್ಲ. ಇವಾಗ 1000 ಪೋಸ್ಟ್ 10 ವರ್ಷದಿಂದ ಬಿಟ್ಟಿದ್ದಾರೆ. ಅದು ಕೂಡ ಇವಾಗ ಪ್ರೈವೇಟ್ ಕಾಲೇಜಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೋಸ್ಕರ ನಾವು ಇವಾಗ ನಾಯಕ್ ಭವನ್ ಆಗಲಿ ಪ್ರತಿಯೊಂದು ಏಜೆನ್ಸಿ ಬಂದ್ ಮಾಡಿದ್ದೀವಿ. ನಮಗೆ ಆಲ್ರೆಡಿ ಇವಾಗ ಹಾಲ್ ಟಿಕೆಟ್ ಕೂಡ ಬಿಟ್ಟಿದ್ದಾರೆ. ಸೊ ಅದನ್ನ ಕನ್ಸರ್ನ್ಗೋಸ್ಕರ ನಾವು ಇವಾಗ ನಮ್ಮ ಸರ್ಕಾರಕ್ಕೆ ರೆಸ್ಪಾನ್ಸ್ ಬರೋವರೆಗೂ ನಾವು ಇದೆಲ್ಲ ಈ ಜಾಗ ಬಿಟ್ಟು ಕಲ್ಲೋದಿಲ್ಲ ಹೇಳೋಕೆ ಇಷ್ಟಪಡ್ತೇನೆ. ಅಂದರೆ ಇವಾಗ ನೀವು ಇಷ್ಟು ದಿನದಿಂದ ಹೋರಾಟ ಮಾಡ್ತಾ ಇದ್ರಲ್ವಾ? ಹಾಂ ಸರ್. ನಿಮ್ಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ವಾ? ಬಂದಿಲ್ಲ ಸರ್, ಏನೂ ಬಂದಿಲ್ಲ. ಇವತ್ತು ಇವಾಗ ನಾಳೆ 8, 9 ಶನಿವಾರ ಮತ್ತು ರವಿವಾರ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಗ್ರಿಕಲ್ಚರ್ ಎಕ್ಸಾಮ್ ನಡೆಸ್ತಾ ಇದ್ದಾರೆ KE ಅವರು. ನಾವು ಗವರ್ನರ್ ಕೊಟ್ಟಿದ್ದು ಲೆಟರ್ ಕೂಡ ಕಳಿಸಿದ್ದೀವಿ. ಯಾವುದೇ ಥರ ಮಾನ್ಯತೆ ನಮಗೆ ಸಿಕ್ಕಿಲ್ಲ. ಇದು ಒಂದೇ ಅಲ್ಲ, ಕರ್ನಾಟಕದಾದ್ಯಂತ 20-25 ದಿನ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಯಾವುದೇ ಥರ ಸರ್ಕಾರಗಳು ನಮ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕೃಷಿ ಅಂದರೆ ಏನು ಅವ್ರಿಗೆ ಆದ್ಯತೆಯೇ ಇಲ್ಲ. ಫಸ್ಟ್ ಆಫ್ ಆಲ್ ಇವಾಗ ಬೇರೆ ಇಂಜಿನಿಯರಿಂಗ್ ಕೊಡ್ತಾರೆ ಅಂದರೆ ನಾಳೆ ಬೇರೆದು ಬಂದು ಕೇಳ್ತಾರೆ. ಅವ್ರಿಗೆ ಎಲ್ಲರೂ ಕೊಡ್ಕೋತೋದ್ರೆ ಹೆಂಗೆ? ಈ MBBS ಮಾಡಿದ್ರೆ MBBS ಮಾತ್ರ ಸೀಟ್ ಕೊಡಬೇಕು. ಇವಾಗ ನಮ್ದಂದ್ರೆ ಇವು ಯಾರೋ ಬಂದು ಇಂಜಿನಿಯರಿಂಗ್ ಮಾಡ್ತಾವೆ, ಹೇಗೆ ತೊಗೋಬೇಕು ಸರ್ ಇದನ್ನು? 10 ವರ್ಷದಿಂದ ಇವಾಗ ನೋಡಿ ರೋಡಲ್ಲಿ ಬಂದು ನಿಂತಿದ್ದೀವಿ. ಇನ್ನು ಎಲ್ಲಿ ಬರ್ತಾರೆ ಗೊತ್ತಿಲ್ಲ ಸರ್ಕಾರ ನಮಗೆ. ಸೊ ಅದೇ ನಾವು ಹೇಳಿ ನಮಗೆ ಸರ್ಕಾರದಿಂದ ಪ್ರತಿಯೊಬ್ಬ ಇದು ಬರೋವರೆಗೂ ಏನು ಮಾಡೋದಿಲ್ಲ, ಇಲ್ಲೇ ಕೂತ್ಕೋತೀವಿ ಧರಣಿಗೆ. ಅಂದರೆ ಯಾರು ಓದಿರ್ತಾರೋ ಅವ್ರಿಗೆ ಮಾನ್ಯತೆ ಕೊಡಬೇಕು ಸರ್. ಯಾರು ಓದಿಲ್ಲೋ ಅವ್ರಿಗೆ ಮಾನ್ಯತೆ ಕೊಡಬೇಕು, ಮಾನ್ಯತೆ ಆಗಬೇಕು. ಫಸ್ಟ್ ಆಫ್ ಆಲ್ ಇಂಡಿಯನ್ ಅಗ್ರಿ ಅಲ್ಲಿಂದ ಬರುತ್ತೆ ನಮಗೆ, ಡೆಲ್ಲಿಯಿಂದ. ಅಲ್ಲಿಂದ ಆಗಬೇಕು ಫಸ್ಟ್ ಆಫ್ ಆಲ್. ಅಲ್ಲಿಂದ ಆದರೆ ಅಲ್ಲಿಂದ ಆಗಿದ್ದ ಕಾಲೇಜ್ ಯಾವ್ದು ಬೇಕಾದ್ರೆ ತೊಂದರೆ ಇಲ್ಲ. ಸೊ ಇವಾಗ ಅವ್ರು 2 ಕಾಲೇಜ್ ಪ್ರೈವೇಟ್ ಕಾಲೇಜ್ ತೆಗೆಯೋವರೆಗೂ ನಾವು ಇದನ್ನು ಬರೆಯೋದಿಲ್ಲ, ಹಾಗೂ ಎಕ್ಸಾಮ್ ಕೂಡ ಬರೆಯೋದಿಲ್ಲ. ಇದು ಹೇಳಕ್ಕೆ ಇಷ್ಟಪಡ್ತೀವಿ. ಇವಾಗ ಎಕ್ಸಾಮ್ ಬರ್ದಿಲ್ಲ ಅಂದರೆ ನಿಮ್ಮ ಜೀವನ ತಾನೇ ಹಾಳಾಗೋಗೋದು. ನೀವು ಯಾಕೆ ಇವಾಗ ನಡೆದ್ರೇನೆ ಎಲ್ಲರೂ ಜೀವನ ಹಾಳಾಗ್ತಿದೆ. ಫ್ಯೂಚರ್ನ ಯೋಚನೆ ಮಾಡ್ಬೇಕು ಸರ್. ಇವಾಗ ಅವ್ರು ಏನಂತಿದ್ದಾರೆ, ಸದ್ಯಕ್ಕೆ 2 ಕೊಡ್ತೀವಿ, ತೊಂದರೆ ಇಲ್ಲ, ನೆಕ್ಸ್ಟ್ ಇಂದ 600 ಪೋಸ್ಟ್ ಬಿಡ್ತೀವಿ, ಅವಾಗ ಅವ್ರು ತೆಗಿತೀವಿ ಅಂತ ಹೇಳ್ತಿದ್ದಾರೆ. ಸೊ ಸರ್ಕಾರ ಯಾವ ಥರ ಮಾಡೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಅವ್ರು ತೆಗೆಯೋವರೆಗೂ ನಾವು ಎಕ್ಸಾಮ್ಸ್ ಬರೋದು ಇಲ್ಲ, ಇಲ್ಲಿಂದ ಧರಣಿ ನಾವು ಬಿಟ್ಟು ಹೋಗೋದು ಇಲ್ಲ. ಅಲ್ಲ, ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ಸುತ್ತೆ ನಿಮಗೆ? ಪ್ರೈವೇಟೈಸೇಷನ್ ಮಾಡೋದೇನು ಕರಪ್ಷನ್ ಇನ್ಕ್ಲೂಡ್ ಇದೆಯಾ ಅದಕ್ಕೆ? ಸರ್ ಇವಾಗ ನೋಡಿ, ಪ್ರೆಸೆಂಟ್ ಈ ವರ್ಷನೇ 13 ಪ್ರೈವೇಟ್ ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ. ಸೊ ಅದರಲ್ಲಿ ತುಂಬ ಕಾಲೇಜು ಮಿನಿಸ್ಟ್ರಿಗಳಿದ್ದಾವೆ. ಸೊ ಆ ಕ್ವಶನ್ ನೀವು ಕೇಳಬೇಕು ಸರ್ ಅವರಿಗೆ, ಏನಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದರೆ ಇಲ್ಲಿವರೆಗೂ ಯಾವುದೇ ಥರ ಕರ್ನಾಟಕದಲ್ಲಿ ಪ್ರೈವೇಟ್ ಕಾಲೇಜ್ ಓಪನ್ ಆಗಿರಲಿಲ್ಲ. ಈ ವರ್ಷ 13 ಕಾಲೇಜ್ ಪ್ರೈವೇಟ್ ಕೊಟ್ಟಿದ್ದಾರೆ. ಸೊ ಅದು ನಾನು ಮಧ್ಯಮ ಕೂಡ ಕೇಳೋಕ್ಕೆ ಇಷ್ಟಪಡ್ತೀನಿ, ಏನಕ್ಕೆ ನಮ್ಮ ಮೇಲೆ, ರೈತರ ಮಕ್ಕಳ ಮೇಲೆ ಏನಕ್ಕೆ ಇಷ್ಟೊಂದರೆ ಹೊಡೆದು ಮಾಡ್ತಿರೋದು ಕೇಳ್ತಾ ಇದ್ದೀನಿ. ಏನು ಸಮಸ್ಯೆ ಆಗ್ತದೆ ನಿಮಗೆ? ಅಂದರೆ ಇವಾಗ ನೀವು ಹೋರಾಟ ಮಾಡ್ತಾ ಇದ್ದೀರಾ, ಇದಕ್ಕೆ ಏನಾದರೂ ಪ್ರತಿಕ್ರಿಯೆ ಸಿಗ್ತಿದೆ ನಿಮಗೆ? ಇಲ್ಲ ಸರ್, ನಾವು ಸತತ 20 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ AO ಅಂತ AAO ಅಂತ ಎಕ್ಸಾಮ್ ಇದೆ, AAO ಎಕ್ಸಾಮ್ ಇದೆ ಸರ್. ಇದರಲ್ಲಿ ಬರೀ ಐಕಾರ್ ಮಾನ್ಯತೆ ಪಡೆದ ಕೃಷಿ ವಿಶ್ವವಿದ್ಯಾಲಯದಲ್ಲಿರುವ ಸ್ಟೂಡೆಂಟ್ಸ್ ಮಾತ್ರ ಎಲಿಜಿಬಿಲಿಟಿ ಇರೋದು ಸರ್. ಆದರೆ ಏನು ಮಾಡಿದ್ದಾರೆ ಅಂದರೆ C&M ರೂಲ್ಸ್ನ ಬ್ರೇಕ್ ಮಾಡಿ ರೈಟೆಕ್ ಕಾಲೇಜು ಫಸ್ಟು ಆಗಿನ ಸರ್ಕಾರ ಅಂದರೆ 2017 ಡೇಟ್ ಗೊತ್ತಿಲ್ಲ ಸರ್, ಆ ಟೈಮಲ್ಲಿ ಅವ್ರನ್ನ ಬ್ಯಾನ್ ಮಾಡಿರ್ತಾರೆ ಸರ್. ಆದರೆ ಆ ಸ್ಟೂಡೆಂಟ್ಸು ಅಲ್ಲಿ ಓದಿರೋರಿಗೆ UGC ಅಪ್ರೂವ್ಡ್ ಸರ್, ಅವ್ರು ಐಕಾರ್ಡ್ ಅಪ್ರೂವ್ಡ್ ಆಗಿರಲ್ಲ. ಆದರೆ ಆ ಸ್ಟೂಡೆಂಟ್ಸ್ನ ಇಲ್ಲಿ ಈ AO ಮತ್ತು AAO ಎಕ್ಸಾಮ್ಗೆ ಬರೆಯೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆದರೆ ನಾವಿಲ್ಲಿ ಐಕಾರ್ ಅಪ್ರೂವ್ಡ್ ನಮಗೆ 4 ಇಯರ್ಸ್ ಡಿಗ್ರಿ ಸರ್, ಅವ್ರದ್ದು 3 ಇಯರ್ ಡಿಗ್ರಿ. ನಾವು 4th ಇಯರ್ ಡಿಗ್ರಿಯಲ್ಲಿ ನಾವೇ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ. ನಾವಿಲ್ಲೇನು ಮಾಡ್ತೀವಿ, ಫಾರ್ಮರ್ಸ್ ಜೊತೆ ಹೋಗಿ ಫಾರ್ಮರ್ಸ್ ಜೊತೆ 3 ತಿಂಗಳು ಸತತ ಅವ್ರ ಜೊತೆ ಇದ್ದು ನಮಗೆ ಭೂಮಿ ಬಗ್ಗೆ ಎಲ್ಲ ಅವ್ರ ಜೊತೆ ಇದ್ದು ಅವ್ರ ಜೊತೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಂಡು ಬರ್ತೀವಿ ಸರ್. ಆದರೆ ಅವ್ರಿಗೆ ಯಾವುದೇ ಥರದ ರಾವೆ ಪ್ರೋಗ್ರಾಮು ಏನೂ ಇರೋಲ್ಲ ಸರ್.
ಅವ್ರಿಗೆ ಏನು ಗೊತ್ತಿದ್ದೀರ ಆ ಥರ ಅವ್ರಿಗೆ ಎಲಿಜಿಬಿಲಿಟಿ ಕೊಡ್ತಾರೆ. ಮತ್ತು ಬಿ ಬಯೋಟೆಕ್ನಾಲಜಿ ಅವ್ರು ಬರೀ ಲ್ಯಾಬ್ರೇಟ್ರಿ ಬೇಸ್ಡ್ ಸರ್. ಅವ್ರಿಗೇನು ಸ್ವಲ್ಪನೂ ಗೊತ್ತಿರಲ್ಲ ಸರ್. ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸಸ್, ಅಗ್ರಿಕಲ್ಚರ್ ಓದೋ ಕೋರ್ಸಸ್ ಅವ್ರಿಗೇನು ಗೊತ್ತಿರಲ್ಲ ಸರ್. ಆದರೆ ಅವ್ರಿಗೂ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ನಾವು ಸತತ 20 ದಿವಸದಿಂದ ಮಾಡ್ತಾಯಿದ್ದೀವಿ ಸರ್. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ಕೇಳಿಸ್ತಾ ಇಲ್ಲ ಸರ್. ಅವ್ರು ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಅಲ್ಲೆಲ್ಲೋ ಡೆಲ್ಲಿಯಲ್ಲಿರೋರಿಗೆ ಹೋಗ್ಬಿಟ್ಟು ನೀವು ನ್ಯಾಯ ಕೊಡಿಸ್ತೀರಾ ಅಂದರೆ ಅವ್ರ ಮಕ್ಕಳು ನಾವು ಮಕ್ಕಳಲ್ಲ. ನಿಮ್ಮ ಮನೆ ನೋಡ್ಕೊಳ್ಳಿ ಸರ್ ಫಸ್ಟ್ ನೀವು. ಮತ್ತು ಬೇರೆಯವ್ರ ಮನೆ ಯಾಕೆ ಸರ್? ಫಸ್ಟು ಇಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಮಕ್ಕಳ ಆಕ್ರಂದನೆಯನ್ನು ಕೇಳಿಸ್ಕೊಂಡು ಅವರಿಗೆ ನ್ಯಾಯ ಕೊಡಬೇಕಂತ ಕೇಳ್ಕೊತಾ ಇದ್ದೀವಿ ಸರ್. ನೀವು ನಾವು ಇಲ್ಲಿವರೆಗೂ ನಾನ್ ವೈಲೆನ್ಸಲ್ಲಿ ಮಾಡಿದ್ದೀವಿ. ನೀವು ಇದೇ ಥರ ನಮಗೆ ನ್ಯಾಯ ಕೊಡಬೇಕಂದ್ರೆ ಮುಂದೆ ನಾವು ವೈಲೆನ್ಸಲ್ಲಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಸತತ 20 ದಿವಸದಿಂದ ನಾವು ಯಾವುದೇ ಥರದ ಇವತ್ತು ನಮಗೆ ಇಷ್ಟು ದಿವಸದಿಂದ ನಾವು ಕ್ಲಾಸ್ನ ಬೈಕಾಟ್ ಮಾಡಿ, ಎಕ್ಸಾಮ್ನ ಬೈಕಾಟ್ ಮಾಡಿ ಇಷ್ಟು ನಾವು ಮಾಡ್ತಾ ಇದ್ದೀವಿ ಸರ್. ನಮಗೆ ನ್ಯಾಯವನ್ನು ಕೊಡಿಸ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಇದು ಇಲ್ಲಿರುವಂಥ ವಿದ್ಯಾರ್ಥಿಗಳು ಕೇಳ್ತಾ ಇರೋಂಥದ್ದು, ಸರ್ಕಾರ ಇವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಮತ್ತು ಇವ್ರಿಗೆ ಏನೊಂದು ನೇಮಕಾತಿ ಇದೆ, ಏನು ಓದಿರ್ತಾರೆ, ಇವಾಗ ಏನು ಅಗ್ರಿಕಲ್ಚರ್ ಬಗ್ಗೆ ವಿದ್ಯಾಸ ಮಾಡ್ತಾರೆ, ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಇವರ ಒಂದು ಹೋರಾಟ ಮಾಡ್ತಾರೆ.